ಅವತ್ತು ಮಧ್ಯರಾತ್ರಿಯಾಗಿತ್ತು. ರಾಮ್ ತನ್ನ ಬೈಕಿನಿಂದ ಮನೆ ಕಡೆಗೆ ಹೊರಟಿದ್ದ. ಕೆಲವು ದಿನದ ಹಿಂದೆಯಷ್ಟೇ ಅವನಿಗೆ ಹೊಸ ಕೆಲಸ ಸಿಕ್ಕಿತ್ತು. ಅವನು ಡೇ ಮತ್ತು ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕಾಗಿತ್ತು. ಕೆಲಸ ಮಾಡಿ ಅವನಿಗೆ ತುಂಬ ಸುಸ್ತಾಗ್ತಾ ಇತ್ತು. ಏನೂ ಮಾಡೋಂಗಿರಲಿಲ್ಲ, ಅವನು ಕೆಲಸ ಮಾಡಲೇಬೇಕಿತ್ತು. ಅವತ್ತು ರಾತ್ರಿ ಸುಮಾರು 1 ಗಂಟೆ ಆಗಿತ್ತು. ರಾಮ್ ತನ್ನ ಕೆಲಸನ ಮುಗಿಸ್ಬಿಟ್ಟು ಮನೆ ಕಡೆಗೆ ಹೊರಟಿದ್ದ. ಅವನ ಜೊತೆಗೆ ತುಂಬ ಜನನು ಮನೆ ಕಡೆಗೆ ಹೊರಟಿದ್ರು. ಎಲ್ಲರೂ ಒಟ್ಟಿಗೆ ಹೊರಟರು. ಆದರೆ ಹೆದ್ದಾರಿಯನ್ನು ತಲುಪಿದಾಗ ಪ್ರತಿಯೊಬ್ಬರ ದಾರಿಯು ಬೇರೆ ಬೇರೆಯಾದವು. ರಾಮ್ ಹೆದ್ದಾರಿಗೆ ಬಂದಾಗ ತುಂಬ ರಾತ್ರಿಯಾಗಿತ್ತು. ಹಾಲಿನಂತೆ ತಿಂಗಳ ಬೆಳಕು ಚೆಲ್ಲಿತ್ತು. ಟ್ರಾಫಿಕ್ ಬೇರೆ ತುಂಬ ಕಡಿಮೆ ಇತ್ತು. ಅವನು ಅದಕ್ಕೆ ಗಾಡಿನ ಸ್ಪೀಡಾಗಿ ಹೊಡಿತಾ ಇದ್ದ. ಕೆಲವೊಮ್ಮೆ ಮಾತ್ರ ಆಗಾಗ ಒಂದೊಂದು ವಾಹನದ ದೀಪ ಕಾಣಿಸ್ತಾ ಇತ್ತು, ಅಥವಾ ಎಲ್ಲೋ ಒಂದು ಓವರ್ಟೇಕ್ ಮಾಡೋಂಥ ವಾಹನದ ದೀಪ ಮಾತ್ರ ಅವನಿಗೆ ಕಾಣಿಸ್ತಾ ಇತ್ತು. ರಾಮ್ ಮುಖ್ಯ ರಸ್ತೆಯನ್ನು ಬಿಟ್ಬಿಟ್ಟು ಹಳ್ಳಿಯ ಕಚ್ಚಾ ರಸ್ತೆಯನ್ನು ಹಿಡಿತಾನೆ. ಆ ರಸ್ತೆ ಏನೋ ಒಂಥರ ಬಿಕೋ ಅನ್ನಿಸ್ತಾ ಇತ್ತು. ಬೈಕ್ನ ಹೆಡ್ಲೈಟ್ ಕೇವಲ ರಸ್ತೆಯ ಒಂದು ಭಾಗದಲ್ಲಿ ಕಾಣಿಸ್ತಾ ಇತ್ತು. ಆ ರಸ್ತೆ ಕರಿ ಹಾವಿನಂತೆ ರಾತ್ರಿಯ ವೇಳೆ ಕಾಣಿಸ್ತಾ ಇತ್ತು. ಏನೋ ಒಂಥರ ಭಯ ಹುಟ್ಟಿಸ್ತಾ ಇತ್ತು. ಆದರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಕೆಲಸ ಬೇಕಾದರೆ ಆ ಶಿಫ್ಟ್ನಲ್ಲಿ ಕೆಲಸ ಮಾಡಿ ಅದೇ ರಸ್ತೆಯಲ್ಲಿ ಮನೆಯನ್ನು ತಲುಪಬೇಕಾಗಿತ್ತು. ರಾಮ್ ತನ್ನ ಸ್ವಂತ ಊರಿನ ರಸ್ತೆಯಲ್ಲಿ ವಾಹನವನ್ನು ಚಲಾಯಿಸ್ತಾ ಇದ್ದ. ದಟ್ಟ ಕಾಡಿನ ನಡುವೆ ಬಿಕೋ ಅನ್ನುವಂತೆ ಆ ಒಂಟಿ ರಸ್ತೆ ರಾಮ್ಗೆ ಭಯನ ಹುಟ್ಟಿಸ್ತಾ ಇತ್ತು, ಏಕಾಂಗಿತನವನ್ನು ಕಾಡ್ತಾ ಇತ್ತು. ಆಗ ತಕ್ಷಣ ಹಿಂದಿನಿಂದ ಬಂದಂಥ ಒಂದು ವಾಹನದ ಹಾರನ್ನು ಅವನಿಗೆ ಕೇಳಿಸ್ತು. ಆಗ ರಾಮ್ ಆ ವಾಹನಕ್ಕೆ ದಾರಿಯನ್ನು ಬಿಟ್ಟುಕೊಟ್ಟ. ಕೆಲವೇ ಕ್ಷಣದಲ್ಲಿ ಒಂದು ಜೋಡಿ ಆ ಬೈಕ್ನಲ್ಲಿ ಬಂದು ಅವನ್ನ ಓವರ್ಟೇಕ್ ಮಾಡಿ ಹೋದರು. ಬಹುಶಃ ಗಂಡ ಹೆಂಡತಿ ಆಗಿರಬೇಕು ಅಂತ ರಾಮ್ ಅಂದ್ಕೊಂಡ. ಆಗ ರಾಮ್ಗೆ ಒಂದು ವಿಷಯ ಮನಸ್ಸಿಗೆ ಬಂತು. ಹಿಂದೆ ಕುಳಿತಿದ್ದಂಥ ಮಹಿಳೆ ಸೀರೆ ಧರಿಸಿದ್ಲು ಮತ್ತು ಆಕೆಯ ಸೀರೆಯ ಪಲ್ಲು ಹಿಂದಿನ ಚಕ್ರಕ್ಕೆ ತುಂಬ ಹತ್ತಿರವಾಗಿತ್ತು. ಗಾಳಿ ಏನಾದರೂ ಜೋರಾಗಿ ಬೀಸಿ ಆ ಮಹಿಳೆಯ ಸೀರೆಯ ಪಲ್ಲು ಗಾಡಿಯ ಚಕ್ರಕ್ಕೆ ಸಿಕ್ಕಾಕೊಂಡ್ಬಿಟ್ಬಿಟ್ಟು ಗಾಡಿ ಏನಾದರೂ ಉಲ್ಟಾ ತಿರುಗ್ಬೋದಾ, ಅಥವಾ ಇಬ್ರು ಬಿದ್ದುಬಿಟ್ಟು ದೊಡ್ಡ ಆಕ್ಸಿಡೆಂಟ್ ಏನಾದ್ರು ಆಗ್ಬೋದಾ ಅಂತ ರಾಮ್ಗೆ ಅನ್ನಿಸ್ತು. ರಾಮ್ ತಕ್ಷಣ ತನ್ನ ಬೈಕ್ನ ವೇಗವನ್ನು ಹೆಚ್ಚಿಸ್ದ. ಸ್ಪೀಡಾಗಿ ಹೋಗ್ಬಿಟ್ಟು ಆ ಬೈಕ್ನ ಓವರ್ಟೇಕ್ ಮಾಡ್ತಾ ಹೇಳ್ದ, ನೋಡಮ್ಮ, ನಿನ್ನ ಸೀರೆ ಏನಾದರೂ ಚಕ್ರಕ್ಕೆ ಸಿಕ್ಕಾಕೊಬೋದು, ದಯವಿಟ್ಟು ಅದನ್ನು ಎತ್ತಿ ಕಟ್ಕೋ ಅಂತ ಹೇಳ್ದ. ಮತ್ತೆ ಮುಂದೆ ಹೋದ. ರಾಮ್ಗೆ ಏನೋ ಒಂಥರ ಆತ್ಮತೃಪ್ತಿ ಸಿಕ್ತು. ನಾನು ಯಾರಿಗೋ ಸಹಾಯ ಮಾಡಿದೆ ಅಂತ ನೆಮ್ಮದಿ ಅವನಿಗೆ ಸಿಕ್ತು. ರಾಮ್ ಅಂದ್ಕೊಂಡ, ಇವಾಗಿನ ಒಂದು ನ್ಯೂಸ್ಗಳಲ್ಲಿ ತೋರಿಸಂತೆ ಯಾವುದೋ ಒಂದು ಹುಡುಗಿಯ ಬೇಜವಾಬ್ದಾರಿಯಿಂದ ಬೈಕ್ ಉಲ್ಟಾ ಹೊಡೀತು, ಆಕ್ಸಿಡೆಂಟ್ ಆಯಿತು ಅನ್ನೋಂಥ ಒಂದು ಘಟನೆಗಳನ್ನು ನಾನಿಷ್ಟು ನೋಡಿಲ್ಲ. ಒಂದು ಆಕ್ಸಿಡೆಂಟ್ನ ತಪ್ಪಿಸ್ತೆ ಅನ್ನೋಂಥ ನೆಮ್ಮದಿ ಅವನಿಗೆ ಸಿಗ್ತಾ ಇತ್ತು. ಅದೇ ಸಮಯದಲ್ಲಿ ಅಚಾನಕ್ಕಾಗಿ ಆ ಜೋಡಿಯ ಬೈಕ್ ಮುಂದಕ್ಕೆ ಬಂದು ಓವರ್ಟೇಕ್ ಮಾಡಿ ಹೋಯಿತು. ಆದರೆ ಇದೇನು, ಆತನ ಹೆಂಡತಿ ಎಲ್ಲಿ ಹೋದ್ಲು? ಅಂಗಡಿ ಏನಾದರೂ ಬಿದ್ದಿದ್ದು ಹೋದ್ಲೋ ಏನೋ, ಇವ್ನು ನೋಡಲಿಲ್ಲ ಅನಿಸುತ್ತೆ, ಸುಮ್ಮನೆ ಬೈಕ್ ಹೊಡಿತಾ ಇದ್ದಾನೆ ಅಂದ್ಕೊಂಡ ರಾಮ್ ತಕ್ಷಣವೇ ತನ್ನ ಬೈಕ್ನ ವೇಗವನ್ನು ಹೆಚ್ಚಿಸ್ಬಿಟ್ಟು ಆ ಬೈಕ್ನ ಓವರ್ಟೇಕ್ ಮಾಡ್ತಾನೆ. ಮತ್ತು ಆ ಬೈಕ್ ಸವಾರನಿಗೆ ಕೇಳ್ತಾನೆ, ಅಣ್ಣ, ನಿನ್ನ ಹೆಂಡತಿ ಎಲ್ಲೋದ್ಲು? ಅವಳು ಬೇರೆ ಹಿಂದ್ಗಡೆ ಕೂತಿದ್ಲು, ಅವಳು ಸೀರೆ ಬೇರೆ ಬೈಕ್ ಚಕ್ರಕ್ಕೆ ಸಿಗಂಗಿತ್ತು. ನಾನು ಅವಳಿಗೆ ಹೇಳಿದೆ ನಿನ್ನ ಸೀರೆನ ಎತ್ತಿ ಕಟ್ಕೊ ಅಂತ. ಅವಳೇನೋ ಬಿದ್ದಿದ್ದು ಹೋದ್ಲ, ಏನು ಕತೆ ಅಂತ ಅವನು ಬೈಕ್ ಸವಾರನಿಗೆ ಪ್ರಶ್ನೆಯನ್ನು ಕೇಳ್ದ. ಆಗ ಬೈಕ್ ಸವಾರ ಗಾಬರಿಯಾಗಿ ತನ್ನ ಬೈಕ್ನ ಬದಿಗೆ ನಿಲ್ಲಿಸ್ದ. ಹಾಗೆ ಅವನ ಜೊತೆ ರಾಮ್ ಸಮೇತ ತನ್ನ ಬೈಕ್ನ ಬದಿಗೆ ನಿಲ್ಲಿಸ್ತಾನೆ. ರಾಮ್ ಬೈಕ್ ಸವಾರನಿಗೆ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ, ಅಣ್ಣ, ನಿನ್ನ ಹೆಂಡತಿ ಎಲ್ಲೋದಣ್ಣ? ಏನೋ ಬಿದ್ದಿದ್ದು ಹೋದ್ಲಾ? ನೀನು ಸರಿಯಾಗಿ ನೋಡ್ಕೊಂಡು ಗಾಡಿ ಓಡಿಸೋದಲ್ವಾ ಅಂತ ಕೇಳ್ತಾನೆ. ಆಗ ಬೈಕ್ ಸವಾರನ ದೇಹ ಎಲ್ಲ ನಡುಗ್ತಾ ಇರುತ್ತೆ. ಅವನು ಏನೂ ಮಾತಾಡಲ್ಲ, ಕೇವಲ ಅವನ ಕಣ್ಣುಗಳಲ್ಲಿ ಭಯ ಮಾತ್ರ ಕಾಣ್ತಾ ಇರುತ್ತೆ. ಅವನು ಹಿಂತಿರುಗಿ ನೋಡ್ತಾ ಇರ್ತಾನೆ. ಆಗ ರಾಮ್ ಹೇಳ್ದ, ಅಣ್ಣ, ನೋಡ್ಕೊಂಡು ಓಡಿಸ್ಬೇಕಲ್ವಾ, ಪಾಪ ನಿಮ್ಮ ಹೆಂಡತಿ ಕತ್ತಲ್ಲಿ ಎಲ್ಲಿ ಬಿದ್ದರೋ ಏನೋ ಅಂತ ಹೇಳ್ತಾನೆ. ಆಗ ಬೈಕ್ ಸವಾರ ಇನ್ನಷ್ಟು ಗಾಬರಿಯಿಂದ ದಿಗಿಲಾಗಿ ರಾಮ್ನ ಮುಖನೇ ನೋಡ್ತಾ ಇರ್ತಾನೆ. ಆಗ ರಾಮ್, ಭಯಪಡಬೇಡಿ ಅಣ್ಣ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಬನ್ನಿ ಹೋಗಿ ಹುಡ್ಕೋಣ, ನಿಮ್ಮ ಹೆಂಡತಿ ಎಲ್ಲಿ ಬಿದ್ದಿದ್ದಾರೋ ಏನೋ ನೋಡೋಣ ಬನ್ನಿ ಅಂತ ಕೇಳ್ತಾನೆ. ಆಗ ಬೈಕ್ ಸವಾರ ರಾಮ್ಗೆ ಒಂದು ಪ್ರಶ್ನೆನೇ ಕೇಳ್ತಾನೆ, ನೀವು ಖಂಡಿತವಾಗಿ ನನ್ನ ಹಿಂದ್ಗಡೆ ಒಬ್ಳು ಹುಡುಗಿ ಕೂತಿದ್ದನ್ನು ಕಂಡಿದ್ದೀರಾ ಅಂತ ಕೇಳ್ತಾನೆ. ಯಾಕಣ್ಣ ಹೀಗೆ ಹೇಳ್ತೀರಾ? ನಾನು ನೋಡಿದ್ನಲ್ಲ, ಕೆಂಪು ಸೀರೆ ಉಟ್ಕೊಂಡು ಕೂತಿದ್ರಲ್ವಾ ಅಂತ ಹೇಳ್ತಾನೆ. ಆವಾಗ ಅವ್ನು ಹೇಳ್ತಾನೆ, ನಾನು ಕೆಲಸದಿಂದ ಒಬ್ಬನೇ ಹೊರಡ್ನಪ್ಪ, ನಾನು ಯಾರಿಗೂ ಲಿಫ್ಟು ಕೊಟ್ಟಿಲ್ಲ, ನನ್ನ ಹೆಂಡ್ತಿನೂ ಮನೇಲಿದ್ದಾಳೆ ಅಂತ ಹೇಳ್ತಾನೆ. ಆ ಬೈಕ್ ಸವಾರನ ಮಾತು ಕೇಳಿ ರಾಮ್ನ ಮೈಯೆಲ್ಲ ಒಂದ್ಸತಿ ನಡುಗುತ್ತೆ. ಇಬ್ರು ಒಬ್ರನ್ನೊಬ್ರು ನೋಡ್ಕೊತಾರೆ. ಇಬ್ರು ಒಟ್ಟಿಗೆ ಹಿಂದ್ಗಡೆ ತಿರುಗಿ ನೋಡ್ತಾರೆ. ರಾತ್ರಿಯ ಕತ್ತಲಲ್ಲಿ ಒಂದು ಮಸಕಾದ ನೆರಳು ಅವ್ರಿಗೆ ಕಾಣಿಸುತ್ತೆ. ಅದನ್ನು ಕಂಡುಬಿಟ್ಟು ಅವರಿಬ್ಬರಿಗೂ ದಿಗ್ಲಾಗುತ್ತೆ. ಅವರಿಬ್ಬರು ಹೃದಯ ಬಡಿತ ಜೋರಾಗುತ್ತೆ. ಇಬ್ರು ನಾವಿಲ್ಲಿದ್ರೆ ಕೆಟ್ವಿ ಅಂತ ಹೇಳ್ಬಿಟ್ಟು ತಮ್ಮ ಬೈಕ್ನ ಸ್ಟಾರ್ಟ್ ಮಾಡಿ ವೇಗವಾಗಿ ಹೊಡ್ಕೊಂಡು ಮನೆ ಕಡೆ ಹೋಗ್ತಾರೆ.
ರಾಮ್ ಮನೆ ತಲುಪಿದಾಗ ಸುಮಾರು ರಾತ್ರಿ 2 ಗಂಟೆ ಆಗಿರುತ್ತೆ. ಅವನು ತನ್ನ ಹಾಸಿಗೆ ಮೇಲೆ ಮಲಗಿರ್ತಾನೆ. ಆದರೆ ಅವ್ನಿಗೆ ನಿದ್ದೆ ಬರ್ತಾ ಇರಲ್ಲ. ಅವನ ಸಂಪೂರ್ಣ ಜೀವನದಲ್ಲಿ ಇಂಥ ಘಟನೆಯನ್ನು ಅವನು ಕಂಡೇ ಇರಲ್ಲ. ಆ ರಸ್ತೆಯಲ್ಲಿ ಅವನು ಎಷ್ಟೋ ಬಾರಿ ಓಡಾಡಿರ್ತಾನೆ. ಆದರೂ ಅವನ ಮನಸ್ಸಿನಲ್ಲಿ ಕಾಡ್ತಾ ಇದ್ದ ಪ್ರಶ್ನೆ ಒಂದೇ ಆಗಿರುತ್ತೆ. ಆ ಮಹಿಳೆ ಯಾರು? ಆ ಬೈಕ್ನಲ್ಲಿ ಹೇಗೆ ಬಂದ್ಲು? ಅದೇನು ದೆವ್ವನೋ ಮನುಷ್ಯಳೋ ಏನು ಕತೆ ಅಂತ ಯೋಚನೆ ಮಾಡ್ತಾ ಮಲಗಿರ್ತಾನೆ. ರಾಮ್ ತನ್ನ ಹಾಸಿಗೆ ಮೇಲೆ ಮಲ್ಕೊಂಡು ಅವನ ಕಿಟಕಿ ಪರದೆ ಕಡೆ ನೋಡ್ತಾ ಇರ್ತಾನೆ. ಅವನಿಗೆ ಆ ಕೆಂಪು ಸೀರೆ ಹೆಂಗಸೆ ನೆನಪಾಗ್ತಾ ಇರುತ್ತೆ. ಹಾಗೆ ಯಾರೋ ತನ್ನ ಹೆಸರನ್ನ ಕರೆದಂತೆ ಒಂದು ಭಾಸ ಆಗ್ತಾ ಇರುತ್ತೆ. ಆವಾಗ ಅವನಿಗೆ ಕಿಟಕಿ ಕಡೆ ನೋಡೋಕ್ಕೂ ಭಯ ಆಗ್ತಾ ಇರುತ್ತೆ. ಆ ಕಿಟಕಿ ಒಂದು ಪರದೆ ಏನಾದರೂ ಒಂದು ಚೂರು ಅಲ್ಲಾಡಿದ್ರೂ ಅವನಿಗೆ ಆ ಘಟನೆ ನೆನಪಾಗ್ತಾ ಇರುತ್ತೆ. ಏನಾದರೂ ಆಗಲಿ ಆ ಕಿಟಕಿ ಪರದೆನ ಮುಚ್ಚಿಬಿಟ್ಟು ಆ ಕಿಟಕಿನ ಕ್ಲೋಸ್ ಮಾಡೋಣ ಅಂತ ಎದ್ದು ಹೋಗಿ ಆ ಕಿಟಕಿನ ಕ್ಲೋಸ್ ಮಾಡ್ತಾನೆ. ಮತ್ತೆ ಹಿಂತಿರುಗಿದ ಕೂಡಲೇ ಅಚಾನಕ್ಕಾಗಿ ಅದೇ ಕೆಂಪು ಸೀರೆಯ ಮಹಿಳೆ ರಾಮ್ ಮೇಲೆ ಎರಗಿ ಬರ್ತಾಳೆ. ಆಗ ರಾಮ್ ಅಯ್ಯಯ್ಯೋ ನನ್ ಬಿಟ್ಬಿಡೆ, ಅಯ್ಯಯ್ಯೋ ನನ್ ಬಿಟ್ಬಿಡೆ ಅಂತ ಹೇಳಿ ಒಂದ್ಸತಿ ಎದ್ದು ನೋಡ್ತಾನೆ. ಅದು ಅವ್ನ ಕನಸಾಗಿರುತ್ತೆ. ಆಗ ರಾಮ್ ಅನ್ಕೊಂತಾನೆ, ನಾನು ಅದೇ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಮಲಗಿದೆ, ಅದಕ್ಕೆ ನನಗೆ ಈ ಥರ ಒಂದು ಕೆಟ್ಟ ಕನಸು ಬಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ದೀಪನ ಆರಿಸ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊತಾನೆ. ರಾಮ್ 2 ದಿನ ಕೆಲಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತಾನೆ. ಆದರೆ ಎಷ್ಟು ದಿನ ಹೀಗೆ ಮಾಡೋಕ್ಕೆ ಸಾಧ್ಯ? ನನ್ನ ಕೆಲಸ ಹೋಗ್ಬೋದು ಅಂತ ಹೆದರ್ಕೊಂಡ್ಬಿಟ್ಟು ರಾಮ್ 3ನೇ ದಿನ ಕೆಲ್ಸಕ್ಕೆ ಹೋಗ್ತಾನೆ. ಆದರೆ ಕೆಲಸದ ಕಡೆ ಅವ್ನ ಗಮನ ಇರಲ್ಲ. ಪ್ರತಿ ಸಾರಿ ಅವನ ಗಡಿಯಾರನ ನೋಡ್ಕೊತ ಕೂತಿರ್ತಾನೆ. ರಾತ್ರಿ 12:30ಗೆ ರಾಮ್ನ ಶಿಫ್ಟ್ ಮುಗಿಯುತ್ತೆ. ಆಗ ರಾಮ್ ತನ್ನ ಬೈಕನ್ನು ಸ್ಟಾರ್ಟ್ ಮಾಡಿಬಿಟ್ಟು ಮನೆ ಕಡೆಗೆ ಓಡ್ತಾನೆ. ಅವನ ಕಾಲುಗಳು ನಡುಗ್ತಾ ಇರುತ್ತೆ. ಅವನಿಗೆ ಆ ಹಿಂದಿನ ಘಟನೆ ನೆನಪಾಗ್ತಾ ಇರುತ್ತೆ. ಹೀಗೆ ಯೋಚನೆಯಲ್ಲಿ ಅವನು ಯಾವಾಗ ಮುಖ್ಯ ರಸ್ತೆಯಿಂದ ಒಂದು ಕಚ್ಚಾ ರಸ್ತೆಗೆ ಬಂದೆ ಅಂತ ಅವನಿಗೆ ಗೊತ್ತಾಗಲ್ಲ. ಅವನಿಗೆ ಭಯ ಇನ್ನಷ್ಟು ಹೆಚ್ಚಾಗಿರುತ್ತೆ. ರಾಮ್ಗೆ ಪದೇ ಪದೇ ಅದೇ ಘಟನೆ ನೆನಪಾಗ್ತಾ ಇತ್ತು. ತಕ್ಷಣ ಹಿಂದಿನಿಂದ ಒಂದು ಹಾರನ್ ಸದ್ದು ಕೇಳಿಸ್ತು. ಆಗ ಒಂದು ಕ್ಷಣ ರಾಮ್ನ ಮೈಯೆಲ್ಲ ದಿಗ್ಲು ಬಡ್ದಂಗಾಯ್ತು. ಆ ಮಹಿಳೆ, ಆ ವ್ಯಕ್ತಿ ಮತ್ತೆ ಇದೇ ದಾರಿಲಿ ಬರ್ತಾ ಇದ್ದಾರೋ ಏನೋ ಅಂತ ಯೋಚನೆ ಮಾಡ್ತಾನೆ. ಆಗ ರಾಮ್, ಏನಾದರೂ ಆಗಲಿ ನಾನು ನನ್ನ ಬೈಕನ್ನು ವೇಗವನ್ನು ಹೆಚ್ಚಿಸಬೇಕು, ಅವನಿಗೆ ನನ್ನ ಓವರ್ಟೇಕ್ ಮಾಡೋಕ್ಕೆ ಬಿಡಬಾರ್ದು, ಮತ್ತೆ ಯಾರು ಆ ಘಟನೆ ನೆನಪಿಸ್ಕೊತಾರೆ ಅಂತ ಹೇಳ್ಬಿಟ್ಟು ತನ್ನ ಬೈಕನ್ನು ವೇಗವಾಗಿ ಹೊಡಿತಾನೆ. ಆದರೆ ಅವನು ಹಿಂದಿನಿಂದ ಮೋಟಾರ್ ವೆಹಿಕಲ್ನವನು ತುಂಬ ವೇಗವಾಗಿ ಬಂದು ಪದೇ ಪದೇ ಅವನು ಓವರ್ಟೇಕ್ ಮಾಡೋಕ್ಕೆ ಹಾರನ್ ಹೊಡಿತಾ ಇರ್ತಾನೆ. ಆಗ ರಾಮ್, ಏನಾದರೂ ಆಗಲಿ ಈ ಮನುಷ್ಯ ಹೋಗಲಿ ಮುಂದೆ ಅಂತ ಹೇಳ್ಬಿಟ್ಟು ದಾರಿಯನ್ನು ಬಿಟ್ಕೊಡ್ತಾನೆ. ಆ ಬೈಕ್ ಸವಾರ ರಾಮ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗ್ತಾನೆ. ಆಗ ರಾಮ್ ಅನ್ಕೊತಾನೆ, ಏನೇ ಆದರೂ ನಾನು ಇವತ್ತು ಆ ಬೈಕ್ನ ಹಿಂದ್ಗಡೆ ನೋಡಲೇಬಾರ್ದು ಅಂತ ಅನ್ಕೊತಾನೆ. ಅವನು ಫೋಕಸ್ನೆಲ್ಲ ರಸ್ತೆ ಮೇಲೆ ಇಟ್ಬಿಟ್ಟು ಗಾಡಿನ ಓಡಿಸ್ತಾ ಇರ್ತಾನೆ. ಆದರೂ ಅವನಿಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ. ಅವನು ಆ ಬೈಕ್ನ ಹಿಂದ್ಗಡೆ ನೋಡ್ತಾನೆ. ಆ ಮಹಿಳೆ ಅವಾಗ ಅಲ್ಲಿ ಕೂತಿರಲ್ಲ, ಆ ಸೀಟ್ ಖಾಲಿ ಖಾಲಿಯಾಗಿರುತ್ತೆ. ರಾಮ್ ಒಂಥರ ನೆಮ್ಮದಿಯಾಗುತ್ತೆ. ನಿಟ್ಟುಸಿರನ್ನ ಬಿಡ್ತಾನೆ. ಆ ಹಳ್ಳಿಯ ಕಚ್ಚಾ ರಸ್ತೆಯಲ್ಲಿ ರಾಮ್ ಮತ್ತೆ ಆ ಬೈಕ್ ಸವಾರ ಇಬ್ಬರೇ ಹೋಗ್ತಾ ಇರ್ತಾರೆ. ಸುಮಾರು ದೂರ ಹೋದ್ಮೇಲೆ ಆ ಬೈಕ್ ಸವಾರ ರಾಮ್ ಕಡೆ ತಿರುಗಿ ನಗಾಡ್ತಾನೆ. ಆಲ್ಮೋಸ್ಟ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇರ್ತಾರೆ. ಆವಾಗ ಆ ಬೈಕ್ ಸವಾರ ತನ್ನ ಹೆಲ್ಮೆಟ್ನ ಅಡ್ಜಸ್ಟ್ ಮಾಡಿಕೊಂಡು ರಾಮ್ ಕಡೆ ತಿರುಗಿ ಹೇಳ್ತಾನೆ, ಸರ್ ನಿಮ್ಮ ಹಿಂದ್ಗಡೆ ಕೂತಿದಾರಲ್ಲ ಆ ಹುಡುಗಿಯ ಒಂದು ಸೀರೆ ಏನಾದರೂ ಬೈಕ್ ಚಕ್ರಕ್ಕೆ ಸಿಗ್ಬೋದು, ದಯವಿಟ್ಟು ಅವರಿಗೆ ಸೀರೆನ ಎತ್ತಿ ಕಟ್ಕೊಳಕ್ಕೆ ಹೇಳ್ತೀರಾ ಅಂತ ರಾಮ್ಗೆ ಹೇಳ್ತಾನೆ. ಆಗ ರಾಮ್ಗೆ ದಿಗಿಲಾಗುತ್ತೆ, ಮೈಯೆಲ್ಲ ಕಂಪಿಸುತ್ತೆ.